ಅಲ್ಲ ಉಳ್ಕೊಂತೀಯ ನೋಡ್ ಬಂದ್ಬಿಟ್ಟು ಎದ್ರಕಂಡ್ ಗಂಡಂಗ್ ಲೈನ್ಗೆ ಹಾಕ್ಬಿಟ್ಟು ಈಗ ವಿಚಾರ ಹೇಳಿದ್ರೆ ಹೋಗಯ್ಯ ನಾನು ಅಂತ ಗುಬಾಡಲ್ಲ. ಏನ್ ಹಂಗಾರೆ ಯಾರು ಗುಬಾಡು? ಯಜಮಾನ್ರೆ ಒಂದ್ ನಿಮಿಷ ನೋಡಿ ಸರ್, ಅವ್ರು ಮಾತಾಡ್ತಿರೋದ್ ನಿಮ್ ಮುಂದೆ ಹೆಂಗ್ ಮಾತಾಡ್ತಾವ್ರೆ? ಏನು ಮುಚ್ಚಲ್ವ ನೀನ್ ಫೋನ್ ಮಾಡ್ಬಿಟ್ಟು ಯಾರೋ ಮಾತಾಡ್ತೀರ ನೀನು. ನೀನ್ ಯಾವಾಗ ನನಗ್ ಮುಚ್ಚುಂಟ ಹೇಳಕ್ಕೆ ಮುಚ್ಕೊಂಡ್ ನೀನ್ ಫೋನ್ ಇಡು ಫಸ್ಟ್. ನೀನ್ ಯಾರಿಗ್ ಮಾಡ್ಬೇಕು ಅವ್ರಿಗ್ ಮಾಡ್ಕೋ. ಸರ್ ಇವ್ರೆ ನಿಮ್ ಹೆಸರು ನನ್ಗೆ ಏನು ಅಂತ ಗೊತ್ತಾಗಿಲ್ಲ. ನನ್ ಪ್ರಾಬ್ಲಮ್ಗಿಂತ ನಿಮ್ದೇ ದೊಡ್ಡ ಪ್ರಾಬ್ಲಮ್ ಐತೆ. ನೀವು ಫಸ್ಟ್ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಸರ್. ಅಯ್ಯೋ ಇಂತ ಚಂಡಿ ಚಾಮುಂಡಿನ ಕಟ್ಕೊಂಡು ಏನ್ ಸರ್ ನಿಮ್ದು? ಅಯ್ಯೋ ಪಾಪ. ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಕ್ಕತ್ತಾಗಿರೋ ಮಾರ್ನಿಂಗಲ್ಲಿ ಇಲ್ಲಿ ಭಾವ ನಾದ್ನಿಗೆ ಟ್ರ್ಯಾಪ್ ಮಾಡೋಕ್ಕೆ ಡೀಲ್ ಕೊಟ್ಟಿದ್ದಾರೆ. ಇವ್ರ ಹೆಸರು ಬಂದು ಆ್ಯಕ್ಚುಲಿ ಏನು ಅಂತ ಕಳಿಸಿಲ್ಲ, ನಮ್ಮ ನಾದ್ನಿಗೆ ಟ್ರ್ಯಾಪ್ ಮಾಡಿ ಅಂತ ಮೂರ್ತಿಯವ್ರು ಮೆಸೇಜ್ ಕಳಿಸಿದ್ದಾರೆ. ಸೊ ಬನ್ನಿ ಇದೀಗ ನಾವು ಕಾಲ್ ಮಾಡುವ ಮೂರ್ತಿಯವ್ರ ನಾದ್ನಿಗೆ. ಸುನಿ ಟ್ರ್ಯಾಪ್. ಹಲೋ, ಇದು ನೀವು ಇವರು ಮೂರ್ತಿಯವ್ರ ನಾದ್ನಿನ ಮಾತಾಡ್ತಾ ಇರೋದು? ಹೌದು. ಎಲ್ಲಿದ್ದೀರಾ ಮೇಡಮ್ ಇವಾಗ? ಪಿರಿಯಾಪಟ್ಟಣ. ಮನೆಯಲ್ಲ ಹೊರಗಡೆ ಇದ್ದೀರಾ? ಮನೆಯಲ್ಲ ಇದ್ದೀವಿ. ನೀವ್ಯಾರು? ರವಿ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಮೇಡಮ್ ಇವಾಗ ನಾವು ನಮ್ಮ ಮನೆಗೊಂದು ಮಿಕ್ಸಿ ತಗೊಬರ್ತೀವಿ ಅಂತ ಅಂದ್ಕೊಳ್ಳಿ. ತಗೊಬಂದು ಒಂದು 6-7 ತಿಂಗಳು ಚೆನ್ನಾಗಿ ಓಡುತ್ತೆ, ಅದಾದಮೇಲೆ ಕೆಟ್ಟೋಗ್ಬಿಡುತ್ತೆ. ಈಗ ಮಿಕ್ಸಿಗೆ ಕೆಟ್ಟೋದ್ಮೇಲೆ ನಾವು ಮಿಕ್ಸಿಗೆ ಬೈಬೇಕಾ ಕಂಪ್ನಿಗೆ ಬೈಬೇಕಾ? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇವಾಗ ಅವೆಲ್ಲ ಏನಕ್ಕೆ ಸರ್? ನನ್ಗೆ ಅದು ಏನು ಅಂತ ಹೇಳಿ ಫಸ್ಟ್. ಏನಕ್ಕೆ ಅಂತ ಮ್ಯಾಟ್ರ್ ಇರೋದಕ್ಕೆ ಕೇಳ್ತಾ ಇರೋದು. ಈಗ ನಿಮ್ಮ ಮನೆಗೆ ನೀವು ಮ್ಯಾಟ್ರ್ ಏನು ಅಂತ ಹೇಳ್ಬಿಟ್ಟು ಆಮೇಲೆ ಮಾತಾಡಿ. ಹೇಳಕ್ಕೇನೆ ನಿಮ್ಗೆ ಅರ್ಥ ಮಾಡ್ಸಕ್ಕೇನೆ ನಾನು ಇದು ಉಪಕತೆ ಹೇಳ್ತಾ ಇರೋದು. ಈಗ ಏನು ಅಂತ ಹೇಳಿ. ಅದೇ ಹೇಳಕ್ ಬರ್ತಾ ಇದ್ರೆ ನೀವು ಮುಂದಕ್ಕೆ ಬಿಡ್ತಾ ಇಲ್ವಲ್ಲ, ಅಲ್ಲೇ ಗೇಟ್ ಆಗ್ತಾ ಇದೀರಲ್ಲ. ನೀವು ಏನಾಗೈತೆ ಅಂತ ನಾನು ಹೇಳಿದ್ರೆ ಮಿಕ್ಸಿ ಪ್ರಾಬ್ಲಮ್ ಇಲ್ಲ ಕಂಪ್ನಿಯವ್ರ ಪ್ರಾಬ್ಲಮ್ ಅಂತ ಆಮೇಲೆ ನಾನು ಹೇಳ್ತೀನಿ. ಏನಾಗೈತೆ ಅಂದ್ರೆ ಹೆಂಗ್ ಹೇಳಿ ಇದನ್ನ ನಾನು? ಇದೇನೋ ಬಾಯ ವಿಚಿತ್ರವಾಗಿದೆ. ಈಗ ನಿಮ್ಮ ಮನೆಗೆ ನೀವು ಒಂದು ಹೊಸ ಮಿಕ್ಸಿ ತತ್ತೀರಿ, 6 ತಿಂಗಳು ಓಡಿಸ್ತೀರಿ. ಬೇಡ ಸರ್, ಅದ್ ಬೇಡ ಅಂದ್ರೆ ಹೆಂಗೆ? ಅಲ್ಲೇ ಮಿಕ್ಸಿಲೇ ಇರೋದು ಪ್ರಾಬ್ಲಮ್. ಅದನ್ನೇ ಬೇಡ ಅಂದ್ರೆ ಫೋನ್ ಮಾಡಿದೀರಾ? ಈಗ ನಿಮ್ಗೆ ಪ್ರಾಬ್ಲಮ್ ಕೇಳ್ತಾನೆ ಹಿಂಗ್ ಮೈ ಉರಿತಾ ಇದ್ರೆ ಪ್ರಾಬ್ಲಮ್ ಅನುಭವಿಸ್ತಾರೋ ನಮ್ಗೆ ಇನ್ನೇನಾಗ್ಬೇಕು ಹೇಳಿ? ದಗ 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 ಅಂತ ಉರಿತಾ ಐತೆ ನನ್ಗೂ ಮೈ. ನಾನ್ ಯಾರ ಕೈಲಿ ಹೇಳ್ಕೊಳ್ಳಿ? ಏನ್ ಮಾಡ್ಲಿ ನಾನು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನು ಅಂತ ಹೇಳಿ, ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ತಾನೆ ನೀವು ಅದ್ ಬಿಟ್ಬಿಟ್ಟು ಸುತ್ತ ಕಳ್ಸ್ಕೊಂಡ್ ಬಂದ್ರೆ ನಾನೇನ್ ಅಂತ ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ನಿಮ್ ಕಿವಿಗೆ ನುಗ್ಗೆ ಸೊಪ್ಪು ತುರ್ಕ. ನೀವ್ ಹೇಳ್ತಾ ಇಲ್ವಾ ಹೊಸ ಮಿಕ್ಸಿ ತಂದಿರ್ತೀವಿ, ಹೊಸ ಮಿಕ್ಸಿ 6 ತಿಂಗಳು ಓಡಿರುತ್ತೆ, ಮಿಕ್ಸಿ ಕೆಟ್ಟೋಯ್ತದೆ, ನಾವು ಮಿಕ್ಸಿಗೆ ಬೈಬೇಕು. ಮಿಕ್ಸಿ ವ್ಯಾಪಾರ ಮಾಡಲ್ಲ ಸರ್. ಯಾರು ನಿಮ್ಮನ್ನ ಮಿಕ್ಸಿ ಸೇಲ್ ಮಾಡೋರು ಅಂದಿದ್ದು? ಮತ್ತೆ ಅದನ್ನೇ ನಾನು ಅದನ್ನ ಬಿಟ್ಬಿಟ್ಟು ಏನ್ ಪ್ರಾಬ್ಲಮ್ ಆಗಿರೋದು ಅಂತ ಅದನ್ನ ಹೇಳಿ ಅಂತ ನಾನ್ ಕೇಳ್ತಾ ಇದ್ದೀನಿ. ಮೇಡಮ್ ಮಿಕ್ಸಿಲಿ ಏನಾದ್ರು ಪ್ರಾಬ್ಲಮ್ ಆಗಿರ್ತದೆ, ಇಲ್ಲ ಕಾರ್ಬನ್ ಹೋಗಿರ್ತದೆ, ಆರ್ಮಿಚರ್ ಕೆಟ್ಟೋಗಿರ್ತದೆ. ವಿಷಯನೇ ಬೇಡ ಸರ್, ಅವ್ರಿಗೂ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿರೋದು, ಏನ್ ಸಮಸ್ಯೆ ಅಂತ ಅದನ್ನ ಹೇಳಿ ಸಾಕು. ನನಗೆ ಇರೋ ತಲೆನೋವೇ ನಂಗೆ ಸಾಕಾಗವೆ. ಅಯ್ಯೋ ಮೇಡಮ್ ನನಗೂ 108 ತಲೆನೋವು ಐತೆ, ಅದ್ರಲ್ಲಿ ಇದೊಂದು ನನಗೂ ತಲೆನೋವು ಐತೆ. ಒಂದು ಒಳ್ಳೆ ತಲೆನೋವು ಮಾತ್ರ ತಗೊಳ್ಳಿ. ನನ್ ಮೇಲೆ ಕಿರ್ಚಾಡಿದ್ರೆ ನೀವು ಫೋನ್ ಮಾಡಿದ್ರೆ ಎಂತಕ್ಕೆ? ವಿಷಯ ಹೇಳ್ಬೇಕಲ್ವಾ? ವಿಷಯನೇ ಹೇಳ್ತಾ ಇರೋದು. ಈ ಅಮ್ಮನ್ಗೆ ಏನಪ್ಪ, ಈ ಅಮ್ಮನ್ಗೆ ಸಮಾಧಾನ ಇಲ್ವಲ್ಲ ಇಲ್ಲಿ? ಒಂದ್ ನಿಮಿಷ ವೆಯ್ಟ್ ಮಾಡಿ, ಒಂದೇ 1 ಸೆಕೆಂಡ್ ವೆಯ್ಟ್ ಮಾಡಿ, ಹಂಗೆ ಲೈನ್ ಅಲ್ಲಿ ಇರು. ಕಾಲೇ ಕಟ್ ಮಾಡೋದು. ಹಲೋ, ಅಲ್ಲ ಲೈನ್ ಅಲ್ಲಿ ಅನ್ಬಿಟ್ಟು ಕಟ್ ಮಾಡ್ತಾರಲ್ಲ, ನಿಮ್ಗೇನ್ ಕೋತಿ ಕಚ್ಚಾಯ್ತಾ? ನಾನೇ ಮಾಡ್ತಿದ್ದೆ ಇವಾಗ. ಮಾಡ್ತಿದ್ರೆ ನೀವು ನಿಮ್ಮ ಮಕ್ಕ ಯಾರಿದು ಹೇಳ್ತಾ ಇಲ್ವಾ ಇಲ್ಲಿ ರವಿ ಅನ್ಬಿಟ್ಟು? ಈಗ ನನ್ಗೆ ಒಂದೇ ಒಂದು ಅದಕ್ಕೆ ಆನ್ಸರ್ ಹೇಳ್ಬಿಡಿ. ಹಲೋ ಹಲೋ ಹೇಳಿ, ಯಾರು ಸರ್ ನೀವು ಮಾತಾಡ್ತಿರೋದು? ಹಲೋ, ಯಾರು ಅಲ್ಲ, ನಮ್ಮ ಯಜಮಾನ್ರು ಸರ್. ಅದೇನು ಅಂತ ಸರಿಗೆ ಹೇಳಿ. ಅದ್ ಬಿಟ್ಬಿಟ್ಟು ಮಿಕ್ಸಿ ಕಂಪ್ನಿ ಅಂತ ಎಲ್ಲ ಮಾತಾಡೋರು ನಾವ್ ಏನ್ ಮಾತಾಡೋದು? ಪ್ರಾಬ್ಲಮ್ ಇರೋ ಪ್ರಾಬ್ಲಮ್ ಹೇಳ್ಕೊಂಡ್ರೆ ನಮಗೂ ಗೊತ್ತಾಯ್ತದೆ ಏನು ಅಂತ. ಅದ್ ಬಿಟ್ಬಿಟ್ಟು ಮಿಕ್ಸಿ ಕಂಪ್ನಿ ಅಂತ ಎಲ್ಲ ಹೋದ್ರೆ ಸರ್ ನೋಡಿ ಸರ್, ನೋಡಿ ಕಚ್ಚಕ್ಕೆ ಬರ್ತಾವ್ರೆ ಫೋನಲ್ಲಿ. ಏನ್ ಹಿಂಗ್ ಆಡ್ತಾವ್ರಲ್ಲ ಸರ್ ಇವರು? ಯಾಕೆ ಏನಾಯ್ತು ಕೇಳಿ ಸ್ವಲ್ಪ ನೀವೇ ಫಸ್ಟು. ನೀವ್ಯಾರು ಸರ್? ನಾನು ರವಿ ಅಂತ ಅಂದ್ಬಿಟ್ಟು ನಾನು ಏನು ಕೇಳಿದೆ ಅಂದರೆ, ಮೇಡಮ್ ನಿಮ್ಮ ಮನೆಯಲ್ಲಿ ಹೊಸ ಮಿಕ್ಸಿ ತಂದಿರ್ತೀರಿ, ಎಲ್ಲಿದ್ದೀರಾ ಅಂದ್ರು? ಪಿರಿಯಾಪಟ್ಟಣ. ಒಂದ್ ನಿಮಿಷ ಅವ್ರು ಮಾತಾಡ್ಲಿರೆ. ಜಾಸ್ತಿ ಆಯ್ತು,
ತುಂಬಾ ಜಾಸ್ತಿ ಆಯ್ತು. ಈ ಸರ್ ಏನು ಇವ್ರು ಗಾಂಡ್ಗಾಬ್ರಿ ಹೇಳ್ಕೊಂಡು ಹಿಂಗೆ ಆಡ್ತಾವ್ರಲ್ಲ ಇವರು, ಅವ್ರಿಗೆ ವಿಚಾರನೇ ಅರ್ಥ ಆಯ್ತಿಲ್ಲ, ಸುಮ್ಮನೆ ಏನೇನೋ ಮಾಡಿ ನಿಮಗೂ ಕನೆಕ್ಟ್ ಮಾಡೋರು, ನಿಮಗೂ ತಲೆ ಕೆಡ್ಸಕ್ಕೆ. ಆಯ್ತು, ನಿಮ್ಮ ಹೆಸರೇನು, ನೀವ್ ಯಾರು, ಏನು ಫೋನ್ ಮಾಡಿದ್ರಿ ಅದ್ ಹೇಳ್ತೀರಾ? ಫಸ್ಟ್ ಅವ್ರಿಗೆ ಒಂದ್ ನಿಮಿಷ ಬಾಯಿ ಮುಚ್ಕೊಂಡಿರಕ್ಕೆ ಹೇಳಿ ಸರ್, ನಾನು ಪುನಃ ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ಕಟ್ ಮಾಡ್ಬಿಡ್ತೀನಿ. ದಯವಿಟ್ಟು ಹೇಳಿ ಸರ್ ನೀವು. ಫಸ್ಟ್ ನೀನ್ ಹೇಳಪ್ಪ ಪುಣ್ಯಾತ್ಮ, ನೀನ್ ಹೇಳ ಫಸ್ಟ್. ನಾನು ಹೇಳಕ್ಕೆ ಶುರು ಮಾಡಿ ಅವಾಗಲೇ ನಾನು 10 ನಿಮಿಷ ಆಯ್ತು, ಇವ್ರು ಕೇಳ್ತಾನೆ ಇಲ್ಲ. ನೀವು ಫಸ್ಟ್ ಅವ್ರಿಗೆ ಬಾಯಿ ಮುಚ್ಕೊಂಡಿರಕ್ಕೆ ಹೇಳಿ ಸರ್ ದಯವಿಟ್ಟು. ನೋಡಿ ನಾನು ಬೇರೆ ಬಿಸಿಲ್ ಇದೀನಿ, ಮಾತ್ ಚೆನ್ನಾಗಿರಕ್ಕಿಲ್ಲ. ನೀನ್ ಯಾರೋ, ನಿನ್ ಹೆಸರೇನು, ನೀನ್ ಏನು ಫೋನ್ ಮಾಡಿದ್ರಿ ಅದ್ ಹೇಳು ಸರ್. ಅದನ್ನ ನೀವು ನಿಮ್ಮ ತಾಳ್ಮೇಲೆ ಅಲ್ಲ ಇನ್ನಷ್ಟು ತಾಳ್ಮೇಲೆ ಮಾತಾಡಕ್ ನಂಗೆ ಅಷ್ಟೊಂದು ಟೈಮ್ ಇಲ್ಲ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಹೇಳಕ್ಕೆ ಬಿಡ್ತಾ ಇಲ್ವಲ್ಲ, ಬಂದು ಇಲ್ಲಿ ಇದ್ ಮಾಡ್ತಾವ್ರಲ್ಲ, ಡಿಸ್ಟರ್ಬ್ ಮಾಡ್ತಾವ್ರಲ್ಲ ಇಲ್ಲಿ ಇವರು. ಫಸ್ಟ್ ಅವ್ರಿಗೆ ಹೇಳಿ ನೀವು. ಸುಮ್ಮನೆ ಮಾತಾಡ್ಬೇಡ, ನಾನು ಮಾತಾಡ್ತೀನಿ, ನಾನು ಮಾತಾಡಕಂತ ಮಾತಾಡ್ಬೇಡ ಕಣೆ. ಪುನಃ ಬಾಯಿ ಹಾಕ್ಲಿ, ನಾನು ದೇವ್ರನ್ನೇ ಸ್ವಿಚ್ ಆಫೇ ಮಾಡ್ತೀನಿ ಫೋನ್ನ. ಹಾ ಆಯ್ತು ಸರ್. ಈಗ ಏನಂತಂದ್ರೆ ನಮ್ಮ ಮನೆಗೆ ನಾವು ಹೊಸ ಮಿಕ್ಸಿ ತತ್ತೀವಿ, ಅದು ಒಂದು 6 ತಿಂಗಳು ಓಡ್ತದೆ. ಓಡ್ಬಿಟ್ಟು ಇದಕ್ಕಿದ್ದ ಮಿಕ್ಸಿ ಕೆಟ್ಟೋಯ್ತದೆ. ಮಿಕ್ಸಿ ಕೆಟ್ಟೋದಾಗ ನಾವು ಮಿಕ್ಸಿಗೆ ಬೈಬೇಕಾ ಕಂಪ್ನಿಯವ್ನು ಬೈಬೇಕಾ? ಕಂಪ್ನಿಯನ್ನು ಬೈತೀವಿ. ಕರೆಕ್ಟ್ ಅಲ್ವಾ? ಸ್ವಲ್ಪ ನಮ್ಮ ಮನೆಯವ್ಳನ್ನ ಲೈನ್ಗೆ ಹಾಕತ್ತೀನಿ, ಸ್ವಲ್ಪ ಈ ಮಾತನ್ನ ಅವಳಿಗೆ ನೀವೇ ಕರೆಕ್ಟಾಗಿ ಬಿಡಿಸಿ ಹೇಳ್ಬೇಕು. ಒಂದು ನಿಮಿಷ. ಯಾರು ನೀವು? ಯಾರು? ಇಲ್ಲ ಸ್ವಲ್ಪ ಅವಳಿಗೆ ನೀವೇನೆ ಬುದ್ಧಿ ಹೇಳಿ. ಈಗ ನಮ್ಮನೇಲೂ ಸರ್, ಈಗ ನೀವ್ಯಾರ್ರಿ ಫಸ್ಟ್ ಹೇಳ್ತೀನಿ. ಈಗ ನನ್ನ ಮದುವೆ ಆಗು 4 ವರ್ಷ ಆಯಿತು. ಈಗ 6 ತಿಂಗಳಲ್ಲಿ ನನಗೂ ನನ್ನ ಹೆಂಡ್ತಿಗೂ ಗಲಾಟೆ ಆಯಿತು. ನಾನು ಏನು ಮಾಡಿದೆ, ಗಲಾಟಿನಲ್ಲಿ ಅವ್ರ ಅಪ್ಪ ಅಮ್ಮಂಗೆ ಬೈದ್ಬಿಟ್ಟೆ ಬಾಯಿ ಬಂದಂಗೆ. ಅದಕ್ಕೆ ಇವಾಗ ಅವಳು ಕೋರ್ಟು ಸ್ಟೇಷನ್ ಅನ್ಕೊಂಡು ಅಲ್ಲಿಗೆ ಹೋಗವಳೆ. ನಾನು ನಿಮ್ಗೆ ಹೇಳಿದ್ದು ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದು ಮಿಕ್ಸಿದು. ನಾನು ಅಲ್ಲೂ ಸ್ಟೇಷನಲ್ಲೂ ಹಿಂಗೆ ಅಂತಿದ್ದೀನಿ, ಏನು ಬಿಡ್ತಾನೆ ಇಲ್ಲ, ಒಳ್ಳೆ ಚಂಡಿ ಚಾಮುಂಡಿ ಆಡ್ದಂಗೆ ಆಡ್ತಾವಳೆ. ಹೇಳಿ ಸರ್ ನೀವು. ಫೋನ್ ಕಟ್ ಮಾಡಿಬಿಟ್ಟು ನಿಮ್ ಕೆಲಸ ಮಾಡೋಗಿ ನಾವು ಯಾರೋ ತಲೆ ತಿಂತಾವ ನೋಡಿದ್ರಾ? ಇವ್ರು ಪುನಃ ಮಧ್ಯದಲ್ಲಿ ಇವರು ಸೆಂಟ್ರಲ್ಲಿ ಇವರು ನಾನು ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿರ್ಲಿಲ್ವಾ ಅವರೇನೆ? ನೀನ್ ಯಾವನಪ್ಪ ನನ್ಗೆ ಹೇಳಕ್ಕೆ ಬಾಯಿ ಮುಚ್ಕೊಂಡಿರು ಅಂತ ನನ್ ಗಂಡನೇ ಹೇಳಲ್ಲ. ನೀನ್ ಯಾವನ ಹೇಳಕ್ಕೆ ಮುಚ್ಕೊಂಡ್ ನೀನ್ ಇಡು ಫೋನು. ಬಾಯಿ ಮುಚ್ಕೊಂಡು ನೆಟ್ಟು ಮಾತಾಡಿ, ಹಸ್ಬೆಂಡ್ ಜೊತೆಗವ್ರೆ ಅಂದ್ಬಿಟ್ಟು ಇದ್ ಮಾಡ್ಬೇಡಿ. ಅಲ್ಲಿ ಅವರೇ ಹೇಳಿಲ್ವಾ ಬಾಯಿ ಮುಚ್ಕೊಂಡಿರು ಅಂತ? ಫೋನು ಕಟ್ ಮಾಡ್ರಿ, ಅವ್ನೆಲ್ಲ ಫೋನ್ ಮಾಡ್ಲಿ. ನನ್ಗೆಲ್ಲ 2 ಮಕ್ಳಲ್ಲ ಇದ್ದಾನೆ. ಏನ್ ನೀವು ಬಂದು ಎಪ್ಸಕ್ ಬಂದಿದ್ರು ನನ್ನ? ಸರಿಯಾಗಿ ಮಾತಾಡೋದನ್ನ. ಮೊದ್ಲೇ ಪ್ರಾಬ್ಲಮ್ ಅಲ್ಲಿ ಇದೀನಿ. ನಾನ್ ಯಾಕೆ ಎಪ್ಸಕ್ ಬರೋಣ? ಅಲ್ಲ ನಾನ್ ಯಾಕೆ ಎಪ್ಸಕ್ ಬರೋಣ? ಇದ್ ಕಟ್ಕೊಂಡಿರಲ್ಲ, ಯಾವಾಗ ಇದ್ ಮಾಡಕ್ ಆಯ್ತಿಲ್ಲ ಅಂದ್ಮೇಲೆ ನಾನ್ ಯಾಕೆ ಬರೋಣ? ಇದು ಜಾಸ್ತಿ ಆಯ್ತು. 1 ನಿಮಿಷ ಜಾಸ್ತಿ ಆಯ್ತೈತೆ. ಈಗ ಬಂದ್ರೆ ಅಲ್ಲೇ ಪಿರಿಯಾಪಟ್ಟಣದ ಕಾಳಗನೆ ಆಯ್ತದೆ. ಆಮೇಲೆ ಬಂದ್ ನೋಡು ಉಳ್ಕೊಂಡಿಯಾ? ಅಲ್ಲ ಉಳ್ಕೊಂತೀಯ ನೋಡ್ ಬಂದ್ಬಿಟ್ಟು ಎದ್ರಕಂಡ್ ಗಂಡಂಗ್ ಲೈನ್ಗೆ ಹಾಕ್ಬಿಟ್ಟು ಈಗ ವಿಚಾರ ಹೇಳಿದ್ರೆ ಹೋಗಯ್ಯೋ, ನಾನು ಅಂತ ಗುಬಾಡಲ್ಲ. ಏನ್ ಹಂಗಾರೆ ಯಾರು ಗುಬಾಡು? ಯಜಮಾನ್ರೆ ಒಂದ್ ನಿಮಿಷ ನೋಡಿ ಸರ್, ಅವ್ರು ಮಾತಾಡ್ತಿರೋದ್ ನಿಮ್ ಮುಂದೆ ಹೆಂಗ್ ಮಾತಾಡ್ತಾವ್ರೆ? ಮುಚ್ಚಮ್ಮ ಆಯ್ತು. ಏನು ಮುಚ್ಚಲು? ನೀನ್ ಫೋನ್ ಮಾಡ್ಬಿಟ್ಟು ಯಾರೋ ಮಾತಾಡ್ತೀರ ನೀನು. ನೀನ್ ಯಾವಾಗ ನನಗ್ ಮುಚ್ಚು ಅಂತ ಹೇಳಕ್ಕೆ? ಮುಚ್ಕೊಂಡ್ ನೀನ್ ಫೋನ್ ಇಡು ಫಸ್ಟ್. ನೀನ್ ಯಾರಿಗ್ ಮಾಡ್ಬೇಕು ಅವ್ರಿಗ್ ಮಾಡ್ಕೋ. ಸರ್ ಇವರೇ ನಿಮ್ ಹೆಸರು ನನ್ಗೆ ಏನು ಅಂತ ಗೊತ್ತಾಗಿಲ್ಲ. ನನ್ ಪ್ರಾಬ್ಲಮ್ಗಿಂತ ನಿಮ್ದೇ ದೊಡ್ಡ ಪ್ರಾಬ್ಲಮ್ ಐತೆ. ನೀವು ಫಸ್ಟ್ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಸರ್. ಅಯ್ಯೋ ಚಂಡಿ ಚಾಮುಂಡಿನ ಕಟ್ಕೊಂಡು ಏನ್ ಸರ್ ನಿಮ್ದು? ಅಯ್ಯೋ ಪಾಪ. ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ಅಯ್ಯೋ ನಾನ್ ಚಂಡಿ ಚಾಮುಂಡಿನೋ ಮಾರಿನೋ, ನಾನ್ ಏನೋ ಒಂದ್ ಆಯ್ತು ನನ್ ಗಂಡಗ್ ನಾನು ಏನಾದ್ರೂ ಓಕೆ. ನೀನ್ ಸರಿಯಾಗಿರೋದ್ ಕಟ್ಕೊ, ನಿನ್ ಹೆಂಡ್ತಿನೇ ಸರಿ ಬಾಳ್ವೆ ಮಾಡ್ಕೊಟ್ ಕಟ್ಕೊ. ಅದ್ ಬಿಟ್ಬಿಟ್ಟು ಇನ್ನೊಬ್ರು ಹೆಂಡ್ತಿ ಇನ್ನೊಬ್ರು ಗಂಡ ಅಂತ ಎಳಿಯಕ್ ಬರ್ಬೇಡ ನೀನು. ಬಂದ್ರು ನಾವ್ ಚೆನ್ನಾಗೂ ಇರಲ್ಲ, ತಿಳ್ಕೊ. ಮಾತ್ ಎಲ್ಲೆಲ್ಲ ಹೋಯ್ತೈತೆ. ಸ್ವಲ್ಪ ಲೇಡೀಸ್ ಹಂಗಿದ್ರೆ ಚೆನ್ನಾಗಿರ್ತದೆ. ನಮ್ಮನ್ನ ತಲೆ ತಿಂತಾವನು. ಈ ಒಮ್ಮನೆ ಕನೆಕ್ಟ್ ಮಾಡ್ಬಿಟ್ಟು ಈ ಒಮ್ಮನೆ ಇಡಿ ಅಂತ ಏನ್ ಕೋತಿಗಿದಿ ಕಚ್ತಾಯಿ ಒಮ್ಮಂಗೆ ಏನು ಮತ್ತೆ ಬಾಳ ಬುದ್ಧಿ. ಏನಪ್ಪ ನಿಂದು? ಹೇಗೆ ಅಂದ್ರೆ ಹಲ್ಗಳು ಉದುರಿಸ್ಬಿಡ್ತೀನಿ. ಸರಿಯಾಗಿ ಮಾತಾಡ್ಬೇಕು. ಅವಾಗಲೇ ಯಜಮಾನ್ರಿದ್ರು ಏನು ಜೋರ್ ಅಲ್ಲ ನೀವ್ ಬಂದು ಅಲ್ಲಿದ್ರವರೆಗೂ ನಾನೇನು ಇಲ್ಲಿ ಕಡ್ಲೆ ತಿಂತ ಕೂತಿರಲ್ಲ. ನಿಂದ್ ಏನು ನನ್ಗೆ ಫೋನ್ ಮಾಡ್ಬೇಡ. ಅವ್ರು ಯಾರು ಅಂತ ನನಗ್ ಗೊತ್ತಿಲ್ಲ. ನಿನ್ಗೂ ನನ್ಗೂ ವಿಷಯದಲ್ಲಿ ನೀನ್ ಯಾರೋ ನಾನ್ ಯಾರೋ, ಆಯ್ತಾ? ಒಂದ್ ನಿಮಿಷ ಬಾಯಿ ಮುಚ್ಕೊಂಡ್ ಕೇಳಿ. ಇಲ್ಲಿ ನಾವಿಬ್ರು ಸಂಬಂಧಿಕರು ಅಂತ ಏನಾರು ಹೇಳೋದು ನೆಂಟ್ರಿ ಇಷ್ಟು ಅಂತ ಅನ್ಬಿಟ್ಟು ಇದ್ಯಾಕೆ ಒಳ್ಳೆ ಕೋತಿ ಆಡ್ದಂಗ್ ಆಡ್ತಿರೋದು? ಅವಾಗಿನ್ ನೋಡ್ತಾ ಇದೀನಿ. ಯಾರಪ್ಪ ನೀನು? ನೀನು ಕೋತಿ, ನಾನ್ ಯಾಕಾಗಣ ಕೋತಿ? ನೀನ್ ತಾನೇ ಬೇರೆ ಫೋನ್ ಮಾಡ್ಬಿಟ್ಟು ಲೊಟ್ಲೊಟ್ಟೆ ಹೆಂಗ್ ಮಾತಾಡ್ತಿರೋದು? ಮರ್ಯಾದೆ ಕೊಟ್ರೆ ಉಳಿಸ್ಕೋಬೇಕು. ಬಂದ್ರು ಇರೋ, ನಾವ್ ಯಜಮಾನ ಮನೆಗೆ ಬಂದ್ರು. ಹಲೋ ಯಾರು? ವಾ, ಆವಾಗಲೇ ಫೋನಲ್ಲೂ ಮಾತಾಡ್ಬಿಟ್ಟು ಇವಾಗ ಮನೆಗೂ ಬಂದ್ರಿ, ಈಗಲೂ ಮಾತಾಡ್ಬಿಟ್ಟು ಯಾರು ಅಂದ್ರೆ? ಫೋನ್ ಮಾಡಿದ್ದು ಅಲ್ಲ ಏನಾಯ್ತು ಹೇಳಿ? ಗಂಡ ಹೆಂಡ್ತಿ ಇಬ್ರಿಗೂ ನಾನು ಫಸ್ಟ್ ಅದನ್ನ ಹೇಳಿ. ಫಸ್ಟ್ ಜಗಳ ಆಡ್ಬಿಟ್ಟಿದ್ವಿ ರಾತ್ರಿ.
ಆದ್ರೆ ಎಫೆಕ್ಟ್ ಹಂಗಾರೆ ಇದು. ಹೌದು. ನೀವು ಅತ್ತೆ ಮೇಲಿರೋ ಕೋಪ ಬಂದ್ಬಿಟ್ಟು ಕೊತ್ತಿ ಮೇಲೆ ತೀರ್ಸ್ಕೊಂಡ್ರೆ ಆಯ್ತದ ಇದು? ಈಗ ಫೋನ್ ಮಾಡಿದ ಉದ್ದೇಶ ಉದ್ದೇಶ ಏನು ಅಂದ್ರೆ ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಿರೋದು ಆಗ್ಲಿಂದ RJ ಸುನಿಲ್ ಅನ್ಬಿಟ್ಟು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು ನೋಡಿರ್ಲಿಲ್ಲ. ಮೂರ್ತಿ ಅನ್ನೋರು ಮೆಸೇಜ್ ಕಳಿಸಿದ್ರು. ಓಕೆ, ಅದಕ್ಕೋಸ್ಕರ ಕಾಲ್ ಮಾಡಿದ್ದು. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ, ರಾತ್ರಿ ನಿಜವಾಗ್ಲೂ ಜಗಳ ಆಯ್ತಾ ಅಂತ. ಅಯ್ಯೋ ಮಾಡ್ಬಾ. ಓಕೆ ಸರ್, ಥ್ಯಾಂಕ್ ಯು ನಮ್ಮ ಒಟ್ಟು ಮಾತಾಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ವೆಲ್, ವಂಡರ್ಫುಲ್ ಆಗಿರೋ ಮಾರ್ನಿಂಗಲ್ಲಿ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಇರುತ್ತೆ, ಫ್ಯಾಮಿಲಿ ಮೆಂಬರ್ಸ್ ಗ್ರೂಪ್ಗಳಿರುತ್ತೆ, ನಗುನ ಹಂಚೋ ಕೆಲಸ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.